ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ಆಮಂತ್ರ್ಯ ತಂ ಮುನಿವರ ಮನುಜ್ಞಾತ ಸಹಾನುಗಃ ಪ್ರತಸ್ಥೆ ರಥಮಾರುಹ್ಯ ಸಭಾರ್ಯ ಸ್ವಪುರಂ ನೃಪಃ. ಶ್ಲೋಕ 27. ಉಭಯೋ ಋಷಿಕುಲ್ಯಾಯ ಸರಸ್ವತ್ಯಾ ಸುರೋಧಸೋಃ ಋಷೀಣಾಮುಪಶಾಂತಾನಾಂ ಪ್ರಶ್ಯನ್ನಾಶ್ರಮ ಸಂಪದಃ. ಅನುವಾದ. ಸಾಮ್ರಾಟನು ಅಲ್ಲಿಂದ ಹೊರಡಲು ಮಹರ್ಷಿಯ ಅನುಮತಿ ಪಡೆದನು. ಆ ಬಳಿಕ ಸಾಮ್ರಾಟನು ಹೆಂಡತಿಯೊಂದಿಗೆ ರಥವನ್ನೇರಿ ತನ್ನ ರಾಜಧಾನಿಗೆ ಹೊರಟನು. ಪರಿವಾರ ರಾಜನನ್ನು ಹಿಂಬಾಲಿಸಿತು. ದಾರಿಯುದ್ದಕ್ಕೂ ಸರಸ್ವತಿ ನದಿಯ ಮನೋಹರವಾದ ಎರಡೂ ದಡಗಳಲ್ಲಿ ಪ್ರಶಾಂತರಾದ ಋಷಿಗಳ ಸುಂದರ ಆಶ್ರಮ ಸಂಪದವನ್ನು ಅವನು ಕಂಡನು. ಆ ನದಿ ಸಾಧು ಪುರುಷರಿಗೆ ಅಷ್ಟೊಂದು ಪ್ರಿಯವಾಗಿತ್ತು. ಶ್ಲೋಕ 28. ತಮಾಯಾಂತಮಭಿಪ್ರೇತ್ಯ ಬ್ರಹ್ಮಾವರ್ತಾತ್ ಪ್ರಜಾಪತಿಂ ಗೀತ ಸಂಸ್ತುತಿ ವಾದಿತ್ರೈ ಪ್ರತ್ಯುದೀಯು ಪ್ರಹರ್ಷಿತಾಃ. ಅನುವಾದ. ಆತನ ಆಗಮನವನ್ನು ತಿಳಿದು ಸಂತೋಷ ಉಕ್ಕಿದ ಅವನ ಪ್ರಜೆಗಳು ಮರಳಿ ಬರುತ್ತಿರುವ ತಮ್ಮ ದೊರೆಯನ್ನು ಅಭಿನಂದಿಸಲು ಹಾಡು, ಸ್ತೋತ್ರ, ಸಂಗೀತ ವಾದ್ಯಗಳೊಂದಿಗೆ ಬ್ರಹ್ಮಾವರ್ತದಿಂದ ಧಾವಿಸಿ ಬಂದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅನುರೂಪನಾದಂಥ ತನ್ನ ಮಗಳನ್ನು ಆ ಮುನಿಗೆ ಒಪ್ಸಿದ ಮೇಲೆ ಸ್ವಯಂಭುವ ಮುನು ತನ್ನ ಜವಾಬ್ದಾರಿಯನ್ನು ಕಳ್ಕೊಳ್ತಾನೆ. ಆದರೆ ಮಗಳನ್ನು ನಾನು ಬಿಟ್ಟಿರಬೇಕಲ್ಲ ಅನ್ನುವಂಥ ಅಗಲಿಕೆಯ ಭಾವದಿಂದ ಅವನಿಗೆ ಮಾನಸಿಕವಾಗಿ ನೋವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾನೆ? ತುಂಬ ವಾತ್ಸಲ್ಯ ಪಾತ್ರಳಾದಂಥ ಮಗಳನ್ನು ತನ್ನ ಎರಡೂ ತೋಳುಗಳಿಂದ ಅವನು ಆಲಿಂಗನೆ ಮಾಡ್ಕೊಳ್ತಾನೆ. ಆ ಸಾಮ್ರಾಟನಿಗೆ ತನ್ನ ಮಗಳ ಅಗಲಿಕೆಯನ್ನು ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ? ತುಂಬ ಪ್ರೀತಿಯಿಂದ ನನ್ನ ಒಲವಿನ ತಾಯಿ, ನನ್ನ ಒಲುಮೆಯ ಮಗಳೇ, ಈ ರೀತಿ ಮುದ್ದಾಗಿ ಅವನು ಕರೀತಾ ಅಳ್ತಾ ಇದ್ದಾನೆ. ಅವನ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಅದರಿಂದ ಏನಾಯಿತು? ಆ ಮಗಳ ತಲೆಯೆಲ್ಲ ಒದ್ದೆ ಆಯಿತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸಾಮ್ರಾಟ ಏನು ಮಾಡ್ತಾನೆ? ಅಲ್ಲಿಂದ ಹೊರಡೋದಕ್ಕೆ ಮಹರ್ಷಿಯ ಅನುಮತಿಯನ್ನು ಪಡಿತಾನೆ. ಅಂದರೆ ಈಗ ಮದುವೆ ಎಲ್ಲ ಮಾಡಿ ಮುಗಿಸಾಯಿತು, ಈಗ ನಾವು ವಾಪಸ್ಸು ಹೋಗ್ತೀವಿ ಅಂತಂದ್ಬಿಟ್ಟು ಅದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ. ಆಮೇಲೆ ಸಾಮ್ರಾಟ ಏನು ಮಾಡ್ದ? ಹೆಂಡತಿಯ ಜೊತೆ ರಥವನ್ನು ಏರಿ ತನ್ನ ರಾಜಧಾನಿಗೆ ವಾಪಸ್ ಹೋಗ್ತಾನೆ. ಪರಿವಾರವೆಲ್ಲ ಅಂದರೆ ಅವನ ಜೊತೆ ಯಾರ್ಯಾರೆಲ್ಲ ಹೋಗಿದ್ರೋ ಅವರೆಲ್ಲ ರಾಜನನ್ನು ಹಿಂಬಾಲಿಸ್ತಾರೆ. ದಾರಿಯುದ್ದಕ್ಕೂ ಕೂಡ ಸರಸ್ವತಿ ನದಿ ಇರುತ್ತೆ. ಅದರ ಮನೋಹರವಾದ ಎರಡೂ ತಟಗಳಲ್ಲೂ ಕೂಡ ಋಷಿಗಳು ತಮ್ಮ ಆಶ್ರಮಗಳನ್ನು ಮಾಡ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡೋದಕ್ಕೆ. ಯಾಕೆ ಅಂದರೆ ಆ ಸಾಧು ಪುರುಷರಿಗೆ ಆ ನದಿ ಅಷ್ಟೊಂದು ಪ್ರೀತಿ ಪಾತ್ರವಾಗಿತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಆಧುನಿಕ ಯುಗದಲ್ಲಿ ಶ್ರೇಷ್ಠ ತಾಂತ್ರಿಕತೆಯಿಂದ ಹಾಗೂ ವಾಸ್ತುಶಿಲ್ಪದ ಕೌಶಲ್ಯದಿಂದ ನಗರಗಳನ್ನು ನಿರ್ಮಿಸಲಾಗುತ್ತಿರುವಂತೆ ಹಿಂದಿನ ಕಾಲದಲ್ಲಿ ಋಷಿ ಕುಲಗಳೆಂದು ಕರೆಯಲಾದ ಕುಟೀರಗಳ ಸಮೂಹಗಳಿದ್ದವು. ಅಲ್ಲಿ ಶ್ರೇಷ್ಠ ಸಾಧು ಪುರುಷರು ವಾಸಿಸುತ್ತಿದ್ದರು. ಆಧ್ಯಾತ್ಮಿಕ ಅರಿವಿಗಾಗಿ ಅನೇಕ ಸೊಗಸಾದ ಸ್ಥಳಗಳು ಭಾರತದಲ್ಲಿ ಇಂದಿಗೂ ಇವೆ. ಆಧ್ಯಾತ್ಮಿಕ ವ್ಯವಸಾಯದ ಉದ್ದೇಶಕ್ಕಾಗಿ ಗಂಗೆ ಮತ್ತು ಯಮುನೆಗಳ ದಡದಲ್ಲಿ ಅನೇಕ ಋಷಿಗಳು ಸಾಧು ಪುರುಷರು ವಾಸಿಸುವ ಸುಂದರ ಕುಟೀರಗಳಿವೆ. ಋಷಿ ಕುಲಗಳನ್ನು ಹಾದು ಹೋಗುತ್ತಿರುವಾಗ ರಾಜನೂ ಅವನ ಪರಿವಾರದವರು ಕುಟೀರ ಮತ್ತು ಆಶ್ರಮಗಳ ಸೌಂದರ್ಯದಿಂದ ಅತ್ಯಂತ ತೃಪ್ತರಾಗಿದ್ದರು. ಅದನ್ನು ಇಲ್ಲಿ ಪಶ್ಯನ್ ಆಶ್ರಮ ಸಂಪದಃ ಎಂದು ಹೇಳಲಾಗಿದೆ. ಮಹರ್ಷಿಗಳು ಗಗನಚುಂಬಿ ಭವನಗಳನ್ನು ಹೊಂದಿರಲಿಲ್ಲ. ಆದರೆ ಆ ಆಶ್ರಮಗಳು ಅದೆಷ್ಟು ಸುಂದರವಾಗಿದ್ದವೆಂದರೆ ಆ ರಾಜನು ಅವುಗಳನ್ನು ಕಂಡೇ ಅತ್ಯಂತ ಸಂತಸಗೊಂಡಿದ್ದನು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನಾವು ಆಧುನಿಕ ಯುಗದಲ್ಲಿ ಶ್ರೇಷ್ಠವಾದಂತಹ ತಾಂತ್ರಿಕತೆಯನ್ನು ಮತ್ತು ವಾಸ್ತುಶಿಲ್ಪ ಇರುತ್ತಲ್ಲ, ಅಂದರೆ ಏನೇನೋ ಡೆಕೋರೇಟಿವ್ ಐಟಮ್ಸ್ ಅಂತೆಲ್ಲ ಹೇಳ್ತೀವಲ್ವ, ಆ ಕೌಶಲ್ಯದಿಂದ ನಾವು ನಗರಗಳನ್ನು ನಿರ್ಮಾಣ ಮಾಡ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಹಾಗಲ್ಲ. ಅಲ್ಲಿ ಋಷಿಕುಲಗಳು ಅಂತಲೇ ಹೆಸರುವಾಸಿಯಾಗಿರುವಂಥ ಕುಟೀರಗಳು, ಅಂದರೆ ಈಗ ಋಷಿಗಳು ವಾಸ ಮಾಡುವಂತಹ ಒಂದು ಗುಡಿಸಲ ಥರ ಇರುತ್ತೆ ನೋಡಿ, ಬರೀ ಗರಿಗಳಿಂದ ಹುಲ್ಲುಗಳಿಂದ ಇದರಿಂದನೇ ಅವರು ತಮ್ಮ ಕುಟೀರಗಳನ್ನು ಮಾಡ್ಕೊಂಡಿರ್ತಾರೆ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಶ್ರೇಷ್ಠ ಸಾಧು ಪುರುಷರೆಲ್ಲ ಅದರಲ್ಲಿ ವಾಸ ಮಾಡ್ತಾ ಇದ್ರು.
ಇಂಥ ಸ್ಥಳಗಳು ಭಾರತದಲ್ಲಿ ಈಗಲೂ ಇದೆ. ಆಧ್ಯಾತ್ಮಿಕವಾಗಿ ಏನಾದರೂ ತಿಳ್ಕೋಬೇಕು ಅನ್ನೋರು ಇರ್ತಾರಲ್ಲ, ಅಂಥವ್ರು ಇಂಥ ಜಾಗಗಳಲ್ಲಿ ಇರ್ತಾರೆ. ಈಗಲೂ ಕೂಡ ಈ ರೀತಿ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದಾರೆ. ಆಧ್ಯಾತ್ಮಿಕ ವ್ಯವಸಾಯದ ಉದ್ದೇಶಕ್ಕಾಗಿ ಅಂದರೆ ಏನು, ಆಧ್ಯಾತ್ಮಿಕದಲ್ಲಿ ನಾವು ಮುಂದುವರಿಬೇಕು ಅಂದರೆ ಕೆಲವೊಂದು ಸಾಧನೆಗಳನ್ನು ಮಾಡಬೇಕಾಗುತ್ತಲ್ಲ, ಆ ಉದ್ದೇಶಕ್ಕೋಸ್ಕರ ಅಂತಲೇ ಗಂಗೆ ಮತ್ತು ಯಮುನೆಗಳ ದಡ ಇರುತ್ತಲ್ಲ, ಅಲ್ಲಿ ಅನೇಕ ಋಷಿಗಳು ಸಾಧು ಪುರುಷರು ಕೂಡ ವಾಸ ಮಾಡುವಂಥ ಸುಂದರವಾದಂತಹ ಕುಟೀರಗಳು ಇತ್ತು. ಋಷಿ ಕುಲಗಳನ್ನು ಹಾದು ಹೋಗಬೇಕಾದ್ರೆ ಅಲ್ಲಿ ಋಷಿಗಳೆಲ್ಲ ವಾಸ ಮಾಡ್ತಾ ಇದ್ರಲ್ಲ, ಆ ಕುಟೀರಗಳ ಮೂಲಕ ಇವನು ಹೋಗಬೇಕಾದ್ರೆ ರಾಜ ಮತ್ತು ಅವನ ಪರಿವಾರದವರೆಲ್ಲರೂ ಕೂಡ ಆ ಕುಟೀರಗಳು, ಆಶ್ರಮಗಳು, ಅದರ ಸೌಂದರ್ಯವನ್ನು ನೋಡಿ ತುಂಬ ತೃಪ್ತಿಯನ್ನು ಪಡಿತಾರೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕು ನಾವು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಸ್ಟೈಲಿಶ್ ಆಗಿ ಕಟ್ಟಿರ್ತಾರಲ್ಲ, ಅಂಥ ಬಿಲ್ಡಿಂಗ್ ನೋಡಿ ಅವ್ರಿಗೆ ಸಂತೋಷ ಆಗಲಿಲ್ಲ. ಅಲ್ಲಿದ್ದೇನು ಸಿಂಪಲ್ ಆಗಿರುವಂತಹ ಕುಟೀರಗಳು, ಗುಡಿಸಲು ಹಾಗಿದ್ದಂಥ ಕುಟೀರಗಳು, ಆದರೆ ಅಲ್ಲಿ ಸಾಧು ಪುರುಷರು ವಾಸ ಮಾಡ್ತಾ ಇದ್ರು. ಅದರಿಂದ ಅದನ್ನು ನೋಡಿದ ತಕ್ಷಣನೇ ಇವ್ರ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಕ್ತು. ಅದನ್ನು ಇಲ್ಲಿ ಪಶ್ಯನ್ ಆಶ್ರಮ ಸಂಪದಃ ಅಂತ ಹೇಳಿದ್ದಾರೆ. ಮಹರ್ಷಿಗಳೆಲ್ಲ ಗಗನಚುಂಬಿ ಭವನಗಳು ಅಂತಂದರೆ ಏನು, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳನ್ನು ಅವರು ಇಟ್ಕೊಂಡಿರಲಿಲ್ಲ. ಅವರ ಆಶ್ರಮ ಅದೆಷ್ಟು ಸುಂದರವಾಗಿತ್ತು ಅಂತಂದರೆ ರಾಜನೂ ಕೂಡ ಅದನ್ನು ನೋಡಿ ಸಂತೋಷ ಪಡ್ತಾನೆ. ಈಗ ರಾಜರಿಗೆ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿದ್ದ ಅಭ್ಯಾಸ ಅಲ್ವಾ, ಆದರೂ ಕೂಡ ರಾಜನಿಗೆ ಆ ಕುಟೀರಗಳನ್ನು ನೋಡಿ ಅವನ ಮನಸ್ಸಿಗೆ ಸಂತೋಷ ಸಿಗತ್ತೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅವನು ರಾಜ ಈಗ ತನ್ನ ಊರಿಗೆ ವಾಪಸ್ ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಗೊತ್ತಾದ ಮೇಲೆ ಅಲ್ಲಿದ್ದಂತಹ ಪ್ರಜೆಗಳು ತುಂಬ ಸಂತೋಷ ಪಡ್ತಾರೆ, ನಮ್ಮ ರಾಜ ವಾಪಸ್ ಮನೆಗೆ ಬರ್ತಾ ಇದ್ದಾನೆ ಅಂತ. ಈಗ ಮನೆಯಲ್ಲಿ ತಂದೆ ಇಲ್ಲ ಅಂತಂದರೆ ಹೇಗಿರುತ್ತೋ, ಒಂದು ರಾಜ್ಯಕ್ಕೆ ರಾಜ ಇಲ್ಲ ಅಂತಂದರೆ ಹಾಗಿರತ್ತೆ. ಎಲ್ಲೋ ಹೊರಟೋಗಿದ್ದ, ಈಗ ವಾಪಸ್ ಬರ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ತುಂಬ ಸಂತೋಷ ಆಗಿ ಆ ದೊರೆಯನ್ನು ಅಭಿನಂದನೆ ಮಾಡೋದಕ್ಕೋಸ್ಕರ ಹಾಡು, ಸ್ತೋತ್ರಗಳು, ಸಂಗೀತ, ವಾದ್ಯಗಳ ಜೊತೆ ಅವರು ಬ್ರಹ್ಮಾವರ್ತದಿಂದ ಓಡ್ ಬರ್ತಾರೆ ಅವನ ಕಡೆಗೆ, ಅವನನ್ನು ಬರಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ರಾಜನು ಪ್ರವಾಸದಿಂದ ಮರಳಿ ಬಂದಾಗ ಅವನನ್ನು ಬರಮಾಡಿಕೊಳ್ಳುವುದು ರಾಜ್ಯದ ರಾಜಧಾನಿಯ ಪೌರರ ಸಂಪ್ರದಾಯ. ಕುರುಕ್ಷೇತ್ರದ ಯುದ್ಧಾನಂತರ ಕೃಷ್ಣನು ದ್ವಾರಕೆಗೆ ಮರಳಿ ಬಂದಾಗ ಇಂತಹುದೇ ವರ್ಣನೆ ಇದೆ. ನಗರದ ಮಹಾದ್ವಾರದಲ್ಲಿ ಎಲ್ಲ ವರ್ಗದ ಪೌರರು ಆತನನ್ನು ಬರಮಾಡಿಕೊಂಡರು. ಇಲ್ಲಿ ರಾಜ ಪ್ರವಾಸಕ್ಕೆ ಹೋಗಿದ್ದ, ಈಗ ವಾಪಸ್ ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ ತಕ್ಷಣ ಅವನ ಪ್ರಜೆಗಳೆಲ್ಲ ಅವನನ್ನು ಬರಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಅಂದರೆ ಹಿಂದಿನ ಕಾಲದಲ್ಲಿ ರಾಜ್ಯದ ರಾಜಧಾನಿಯ ಪೌರರು ಯಾರಾದರೂ ರಾಜ ಹೊರಗಡೆ ಹೋದಾಗ ಅವನು ಮತ್ತೆ ವಾಪಸ್ ಬರ್ತಾನೆ ಅಂತಂದಾಗ ಅವನನ್ನು ಬರಮಾಡ್ಕೊಳ್ಳೋದೊಂದು ಸಂಪ್ರದಾಯ. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ. ಕುರುಕ್ಷೇತ್ರ ಯುದ್ಧ ನಡೆಯುತ್ತಲ್ಲ, ಅದಾದಮೇಲೆ ಕೃಷ್ಣ ದ್ವಾರಕೆಗೆ ವಾಪಸ್ ಹೋಗ್ತಾನಲ್ಲ, ಅವಾಗೂ ಕೂಡ ಇಂಥದ್ದೇ ಒಂದು ವರ್ಣನೆ ಇದೆ ಅಂತಂದ್ಬಿಟ್ಟು. ಸೊ ನಗರದ ಮಹಾದ್ವಾರ ಅಂತ ಒಂದಿರುತ್ತಲ್ಲ, ಅಲ್ಲಿಗೆ ಹೋಗಿ ಎಲ್ಲ ವರ್ಗದ ಪೌರರೂ ಕೂಡ ಅವನನ್ನು ಬರಮಾಡ್ಕೊಳ್ತಾರೆ. ಹಿಂದಿನ ಕಾಲದಲ್ಲಿ ರಾಜಧಾನಿಗಳ ಸುತ್ತಲೂ ಕೋಟೆಗಳು ಇರುತ್ತಿದ್ದವು. ಅಲ್ಲಿ ನಿಯಂತ್ರಿತ ಪ್ರವೇಶಕ್ಕಾಗಿ ವಿವಿಧ ಮಹಾದ್ವಾರಗಳಿರುತ್ತಿದ್ದವು. ಇಂದು ದೆಹಲಿಯಲ್ಲಿ ಕೂಡ ಹಳೆಯ ಮಹಾದ್ವಾರಗಳಿವೆ. ಇನ್ನೂ ಕೆಲವು ಹಳೆಯ ನಗರಗಳಲ್ಲೂ ಮಹಾದ್ವಾರಗಳಿವೆ. ಹಿಂದಿನ ಕಾಲದಲ್ಲಿ ಅಲ್ಲಿ ರಾಜನನ್ನು ಬರಮಾಡಿಕೊಳ್ಳುತ್ತಿದ್ದರು, ಪೌರರು ಕಲೆಯುತ್ತಿದ್ದರು. ಇಲ್ಲಿ ಕೂಡ ಸ್ವಯಂಭುವನ ರಾಜ್ಯವಾದ ಬ್ರಹ್ಮಾವರ್ತದ ರಾಜಧಾನಿಯಾದ ಬರ್ಹಿಷ್ಮತಿಯ ಪೌರರು ಚಂದದ ಉಡುಗೆ ತೊಡುಗೆಗಳನ್ನು ಧರಿಸಿ ಅಲಂಕಾರ ಮತ್ತು ಸಂಗೀತ ವಾದ್ಯಗಳೊಂದಿಗೆ ಸಾಮ್ರಾಟನನ್ನು ಬರಮಾಡಿಕೊಳ್ಳಲು ಬಂದರು. ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ಏನು ಮಾಡ್ತಾ ಇದ್ರು ಅಂತಂದರೆ, ತಮ್ಮ ರಾಜಧಾನಿ ಇರ್ತಾ ಇತ್ತಲ್ಲ, ಅದರ ಸುತ್ತಲೂ ಕೋಟೆಯನ್ನು ಕಟ್ಟಿಸ್ತಾ ಇದ್ರು. ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅಲ್ಲಲ್ಲಿ ಮಹಾದ್ವಾರಗಳು ಅಂತ ಇಡ್ತಾ ಇದ್ರು, ಅಲ್ಲಿಂದ ಓಡಾಡ್ತಾ ಇದ್ರು. ಇದಕ್ಕೆ ಎಕ್ಸಾಂಪಲ್ ಡೆಲ್ಲಿಲಿ ಕೂಡ ಈಗಲೂ ಹಳೆಯ ಮಹಾದ್ವಾರಗಳಿದೆ. ಇನ್ನೂ ಕೆಲವೊಂದು ಊರುಗಳಲ್ಲಿ, ನಗರಗಳಲ್ಲೂ ಕೂಡ ಮಹಾದ್ವಾರಗಳಿರೋದನ್ನು ನಾವು ನೋಡ್ತೀವಿ. ಹಿಂದಿನ ಕಾಲದಲ್ಲಿ ಅಲ್ಲಿ ರಾಜರನ್ನು ಬರಮಾಡ್ಕೊಳ್ತಾ ಇದ್ರು. ಎಲ್ಲಾದರೂ ಹೋದರೆ ಆ ಮಹಾದ್ವಾರದವರೆಗೂ ಎಲ್ಲರೂ ಹೋಗಿ ಅಲ್ಲಿಂದ ಅವನನ್ನು ಮನೆಗೆ ಕರ್ಕೊಂಡು ಬರ್ತಾಯಿದ್ರು. ಈಗ ಯಾರಾದರೂ ನಮ್ಮ ಮನೆಯಿಂದ ಹೋಗಿರ್ತಾರೆ, ಅವ್ರು ವಾಪಸ್ ಬಂದಾಗ ನಾವು ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ನು ಅಥವಾ ಏರ್ಪೋರ್ಟಿಗೋ ಹೋಗಿ ನಾವು ಕರ್ಕೊಂಬರ್ತೀವಿ, ಬಸ್ ಸ್ಟ್ಯಾಂಡ್ಗೂ ಹೋಗಿ ಕರ್ಕೊಂಬರ್ತೀವಲ್ವ, ಆ ರೀತಿ ಅವನನ್ನು ಅಲ್ಲಿಂದನೇ ಕರ್ಕೊಂಡು ಬರ್ತಾಯಿದ್ರು. ಈಗ ಸ್ವಯಂಭುವ ಮನುವೂ ಕೂಡ ಅವನ ರಾಜ್ಯವಾದಂತಹ ಬ್ರಹ್ಮಾವರ್ತ
ಅವನ ರಾಜ್ಯದ ಹೆಸರು ಬ್ರಹ್ಮಾವರ್ತ, ಅದರ ರಾಜಧಾನಿಯ ಹೆಸರು ಬರ್ಹಿಷ್ಮತಿ ಅಂತಂದ್ಬಿಟ್ಟು. ಅಲ್ಲಿಗೆ ಆ ಜನರೆಲ್ಲ ಬಂದು ಒಳ್ಳೊಳ್ಳೆ ಉಡುಗೆಗಳನ್ನು ತೊಟ್ಟಿದ್ದಾರೆ. ಯಾಕಂದರೆ ತನ್ನ ರಾಜ ವಾಪಸ್ಸು ರಾಜಧಾನಿಗೆ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಎಲ್ಲರೂ ಅಲಂಕಾರ ಮಾಡಿಕೊಂಡು ಸಂಗೀತ ವಾದ್ಯಗಳ ಜೊತೆ ಸಾಮ್ರಾಟನನ್ನು ಬರಮಾಡಿಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಕರ್ದಮ ಮತ್ತು ದೇವಹೂತಿಯರು ಇಬ್ಬರ ವಿವಾಹ ನಡೆದ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.